ಎಲ್ಲ ಮದುವೆ ಎಲ್ಲ ಗಂಡುಗಳು ಎಲ್ಲರಿಗೂ ಪೇಟನ ಎಲ್ಲರಿಗೂ ಪೇಟ ಸ್ವಯಂವರನ ಸರ್ ಇದು ಮಾರ್ಬೋದಾಗಿತ್ತು ಅಲ್ವಾ? ಎಷ್ಟೊಂದು ನಾನೇ ಸರ್ ಸರ್ ಲುಕ್ ಇಲ್ಲಿ ನೋಡಿ ಸರ್ ಲುಕ್ ಕೊಟ್ಟಿದ್ರೆ ಚೆನ್ನಾಗಿರೋದು ಎಲ್ಲ ಓಕೆ ಒಂದು ನಿಮಿಷ ಬಟ್ ಇವಾಗ ಕ್ಲಾಸ್ ಆಫ್ ಮೈಸೂರು ಅಂತ ಟೈಟಲ್ ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ರಂಗಣ್ಣ ರಘು ಸರು, ಕಮಲಾರಾಣಿ ಸರ್, ತಾರಮ್ಮ, ದತ್ತಣ್ಣ, ಬಿರಾದರ್ ಸರ್ ಮತ್ತು ಶರತ್ ಸರ್ ಇದ್ದಾರೆ. ಇದರದ್ದು ಕ್ಯಾಮ್ರಾಮನ್ ಬಂದು ಎಸ್ ಕೆ ರಾವ್, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜೋ ಕೋರ್ಟಾ ಅಂತ, ಹೊಂದಿಸಿ ಬರಿಯರಿ ಮತ್ತು ತೀರ್ಥ ರೂಪ ತಂದೆ ಅವರಿಗೆ ಮಾಡಿದ್ದವರು. ಆರ್ಟ್ ಬಂದು ಉಲ್ಲಾಸ್ ಹೈದೂರ್, ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಅವರು ಅದು ಇದು ಅಂತ. ಸೊ ಅದರ ಬೇಸ್ ಮೇಲೆ ಒಂದು ಕತೆ ಅಷ್ಟೇ. ಅದೇ ಸರ್, ಕಂಟೆಂಟು ಸಿನಿಮಾ ಆದಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸೀಕ್ರೆಟಿವ್ ಆಗಿ ಇಟ್ಟಿದ್ದೀವಿ. ಸರಿನಾ? ಇವಾಗ ನೀವು ಯಾರು ಕೇಳಿದ್ರು ನಾನೇ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಆನೆಗಳನ್ನ ಇಟ್ಟಿದ್ದೀವಿ, ಚಾಮುಂಡಿ ತಾಯಿನ ಇಲ್ಲಿ 5 ಜನ ಮಾವತಿಂದಿರಿದ್ದಾರೆ. ಸೊ ಆನೆಗಳನ್ನ ಇಲ್ಲಿ 5 ಜನ ಘಟಾನುಘಟಿಗಳ ಆ್ಯಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರು 5 ಜನ. ಸರಿನಾ? ದತ್ತಣ್ಣ, ಬಿರಾದರ್ ಸರ್, ರಂಗಣ್ಣ ರಘು ಸರ್, ತಬಲನಾನಿ ಸರ್, ಶರತ್ ಸರ್ ಆನೆಗಳನ್ನ ಡಿಪಿಕ್ಟ್ ಮಾಡ್ತಾರೆ. ಸರಿನಾ? ಕೆಳಗಡೆ ಮಾವತಂದಿರೋರು ಇವ್ರುಗಳಿಗೆ ಸಾರಥಿ ಥರ ಇರ್ತಾರೆ. ಅದರಲ್ಲೊಬ್ಬರು ವಿಜೇಂದ್ರ ಅಂತ ಇದ್ದಾರೆ ಹಿಂದಗಡೆ, ಅವರೊಬ್ಬರು ಜಗಪ್ಪ ಮತ್ತು ಮಾಂತೇಶ್ ಅವರು ಇರ್ತಾರೆ. ಇನ್ನಿಬ್ಬರು ಕಾಮಿಡಿ ಕಲಾವಿದರಲ್ಲಿ ಶಿವು ಮತ್ತು ಚಿಲ್ಲರ್ ಮಂಜ ಅವರು ಇರ್ತಾರೆ. ಆಮೇಲೆ ಇಲ್ಲಿ ಚಾಮುಂಡಿ ತಾಯಿ ಯಾರು ನೋಡ್ತಾ ಇದ್ದೀರಾ, ತಾಯಿ ಸ್ಥಾನದಲ್ಲಿರೋ ತಾರಮ್ಮ ಅವರು ಕ್ಯಾರೆಕ್ಟರ್. ಸೊ ಇದು ಸರ್ ಡ್ರಾಮಾ. ನೀವು ಹಿಂದಗಡೆ ಪೋಸ್ಟರ್ ನೋಡ್ತಾ ಇದ್ರೆ ಏನೋ ಕಾಣಿಸುತ್ತೆ, ಓಕೆ? ಅದ್ರ ಬೇಸ್ ಮೇಲೆ ಕತೆ ಇರುತ್ತೆ. ಯಾಕೆ ಇದು ಇಂಗ್ಲೀಷ್ ಟೈಟಲ್ ಇಟ್ಟಿದ್ದಾರೆ, ಯಾಕೆ ಕನ್ನಡದಲ್ಲಿ ಯಾವುದು ಸಿಕ್ಕಿಲ್ಲ ಸರ್? ಇವಾಗ ಇನ್ನೊಂದು 15 ದಿವಸಕ್ಕೂ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸರಿನಾ? ಎಲ್ಲ ಸಿನಿಮಾಗಳೂ ಇವಾಗ ಇಂಗ್ಲೀಷ್ ಟೈಟ್ಲೇ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕ್ಲಾಸ್ ಆಫ್ ಮೈಸೂರು ಅಂತ ಬರುತ್ತೆ. ಅದೇ ಅದು ಯಾಕೆ ಅಂತ ಕ್ಲಾಸ್ ಆಫ್ ಮೈಸೂರು ಯಾಕೆ ಕನ್ನಡದಲ್ಲಿ ಎಲ್ಲ ಒಳ್ಳೊಳ್ಳೆ ಟೈಟಲ್ಗಳು ಇಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ನಮ್ಮ ಕತೆಗೆ ಕ್ಲಾಸ್ ಆಫ್ ಮೈಸೂರು ಬೇಕಾಗಿತ್ತು, ಅದಕ್ಕೆ ಕ್ಲಾಸ್ ಆಫ್ ಮೈಸೂರು ಅಂತ ಇಟ್ಟಿದ್ದೀವಿ. ಮೈಸೂರಿಗೆ ಸೇರಿದ್ದ ಕತೆ ಸ್ವಲ್ಪ ಶೂಟ್ಗೆ ಹೋಗ್ತೀವಿ, 2 ಶೆಡ್ಯೂಲಲ್ಲಿ ಮುಗಿಸ್ತೀವಿ. 40 ಡೇಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. 2 ಮಂತ್ಸ್. ಇಲ್ಲ ಸರ್, ಗೋವಾ, ಮಂಗಳೂರು, ಕೂರ್ಗ್, ಆಮೇಲೆ ಬೆಂಗಳೂರು. ಸರ್ ಸಿನಿಮಾ ಹೀರೋ ಯಾರು ಸರ್? ಸಿನಿಮಾ ಹೀರೋ ಕ್ಲಾಸ್ ಆಫ್ ಮೈಸೂರು. ಹೀರೋಯಿನ್ ಸರ್? ಹೀರೋಯಿನ್ ಬೇಕಾಗಿದ್ದಾರೆ, ಹೀರೋಯಿನ್ನ ಹುಡುಕ್ತಾ ಇದ್ದೀವಿ. ಹೀರೋಯಿನ್ ಬೇಕು. ಮೈಸೂರವರ ಸರ್ ಹೀರೋಯಿನ್? ಎಲ್ಲ ಹೆಂಗಿರೋಗಳನ್ನ ಹಾಕೊಂಡಿದ್ದಾರೆ. ತರಲೆ 60 ಹರಿಯದರ ಯಂಗ್ ಇವರು. ಎಲ್ರಿಗೂ ನಮಸ್ಕಾರ. ಇವ್ರು ಸುಮ್ಮನೆ 60 ವರ್ಷ ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋವಾವರೆಗೂ ಜರ್ನಿ ಇಟ್ಕೊಂಡವ್ರು ನಮ್ಮನ್ನು. ಥ್ಯಾಂಕ್ ಯು. ಅಗಳ ಬಂದಿದ್ಯಾ ನೀನು? ಕೈ ಮುಗಿ ಹೋಗು, ಕೈ ಮುಗಿ ಹೋಗು. ಕೈ ಮುಗಿದಾ? ಬಿಡು, ಸರಿ ಆಯ್ತು. 72 ವಯಸ್ಸಲ್ಲಿ ನಿಂಗೆ ಮದುವೆ ಆಗಿದ್ದಿಲ್ಲ? 70 ನೋಡಿದೆ, ಹೆಂಗೆ ಹೇಳಿದೆ ನಾನು, ನೋಡ್ತೀಯ? ಹಂಗೆ ಅವ್ರ ಥರ ಒಂದು ನಾವು ಲಾಸ್ಟ್ ಟೈಮಲ್ಲೂ ಹೇಳಿದ ಕ್ಲಾಸ್ ಆಫ್ ಮೈಸೂರು ಅಂತಂದರೆ ನಮ್ಮ ಮೈಸೂರಿನವ್ರು ಅಂತಲ್ಲ, ಎಲ್ಲನೂ ಈಗ ಬಿರದಾರಣ್ಣ ಒಂಥರ ಇರ್ತಾರೆ, ನಾಣಿಯವರು ಒಂಥರ ಇರ್ತಾರೆ, ಕೊಡಗಿಂದ ಒಬ್ರು ಇರ್ತಾರೆ, ಶರತ್ ಅವರು. ಪಕ್ಕ ಬೆಂಗಳೂರು ದತ್ತಣ್ಣ. ಪಂಚಭೂತಗಳು ಅವರೊಬ್ಬರೇ ಗಾಳಿ, ನಾವಿನ್ನ ನೀರು, ಬೆಂಕಿ, ಭೂಮಿ, ಆಕಾಶ ಒಬ್ಬೊಬ್ಬರು ಇದ್ದೀವಿ. ಇವ್ರಿಗೆಲ್ಲ ಒಂದು ರೀತಿ ಮಾಡಿ ತಂದು ನಾವು ಮುಂದೆ ನಿಂತ್ಕೊಳ್ಳೋದು ಜಡ್ಜ್ ಅವ್ರ ಮುಂದೆ, ತಾರಮ್ಮ ಅವ್ರ ಮುಂದೆ. ಈ ಥರದ್ದು ಒಂದು ಕತೆ ಬೇರೆ ಥರ ಮಾಡ್ಕೊಂಡಿದ್ದಾರೆ.
ಒಂದು ವಯಸ್ಸಿನ ಅಂದರೆ ಈ ವಯಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಅನುಭವವನ್ನು ರಿಯಾಕ್ಟ್ ಮಾಡೋದಾಗ್ಬೋದು, ಮತ್ತು ಅದ್ರಲ್ಲಿ ಇರೋದಾಗ್ಬೋದು, ಅದನ್ನು ಅನುಭವಿಸೋದಾಗ್ಬೋದು, ಇವೆಲ್ಲನೂ ಹೆಚ್ಚು ಚೆನ್ನಾಗಿ ಗೌತಮ್ ಮಾಡ್ಕೊಂಡಿದ್ದಾರೆ. ಗೌತಮ್ ನಿರ್ಮಾಪಕರು ಹೌದು, ಆಮೇಲಿಂದ ನಿರ್ದೇಶಕರು ಹೌದು. ಸುಮಾರು ವರ್ಷಗಳಿಂದ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಮಾಡಿದ ತಕ್ಷಣ ನಾವು ಭಾಳ ಖುಷಿ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತು, ಅಂದರೆ ಇದಲ್ಲದ ಪ್ರಾಯವಲ್ಲದ ಒಂದು ಕಥೆಗಳನ್ನು ಯಾರೇ ಮಾಡ್ಕೊಂಬಂದ್ರೆ ಅದು ನಮಗೊಂದು ಖುಷಿ ಆಗುತ್ತೆ. ನಾವು ಮಾಡ್ತಿದ್ದೀವಿ ಅಂತಲ್ಲ, ಕತೆ ಬರೀ ಆ ಏಜಲ್ಲೇ ಇರೋಲ್ಲ, 25-30. ಆ್ಯಕ್ಚುಲಿ ಅಲ್ಲಿ ಜೀವನನೇ ಶುರುವಾಗಿರಲ್ಲಪ್ಪ, ಅವಾಗ ದಿ ಎಂಡ್ ಅಂತ ತೋರಿಸ್ಬಿಡ್ತಾರೆ ಲವ್ ಮಾಡಿದ ತಕ್ಷಣ. ಆ್ಯಕ್ಚುಲಿ ಶುರುವಾಗೋದೇ ಅವಾಗಲ್ವಾ. ಆ ಥರದ ಕಥೆಗಳು ಮಾಡ್ಕೊಂಬಂದಾಗ ಎಲ್ಲ ನಮಗೂ ಒಂಥರ ಖುಷಿ ಆಯಿತು. ಗೌತಮ್, ವಿಶ್ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಈ ಜರ್ನಿ ಮತ್ತು ಈ ನಿರ್ಮಾಣ ಮತ್ತು ನಿರ್ದೇಶನ ಎರಡು ಹೀಗೆ ಸದಾ ಮುಂದುವರಿತಿರಲಿ. ಆಮೇಲೆ ನಮ್ಮ ಜೊತೆಗೆ ತುಂಬ ನಮ್ಗೆ ಇನ್ನೊಂದು ಖುಷಿಯಾಗಿದ್ದು ಅಂತಾರೆ ನಮ್ಮ ರಾವ್ ಇರೋದು. ಯಾಕೆಂದರೆ ಟಗರು ಎಲ್ರಿಗೂ ನಮಸ್ಕಾರ. ಕ್ಲಾಸ್ ಆಫ್ ಮೈಸೂರು ಕತೆ ಹೊಸತನ ಇದೆ. ಕತೆ ತಕ್ಕಂತೆ ಕಲಾವಿದರು ಆಯ್ಕೆ ಮಾಡಿದ್ದಾರೆ. ಬಂಡಿ ಮಹಾಕಾಳಿ ತಾಯಿಯ ಆಶೀರ್ವಾದ. ಆಮೇಲೆ ಕ್ಲಾಸ್ ಆ್ಯಕ್ಟರ್ಸ್ಗಳ ಒಂದು ಸಮಾಗಮ. ನಮ್ಮ ಬಗ್ಗೆ ನಾವೇ ಹೇಳ್ಕೋಬಾರ್ದು, ಬಟ್ ನನಗೆ ಖುಷಿ ಏನಪ್ಪ ಅಂತಂದರೆ ನಾವೆಲ್ಲ ಸೇರಿ ಬಹಳ ದಿವಸ ಆಗಿತ್ತು. ತಾರಮ್ಮ ಅವರು, ರಘುಜಿ, ನಾಣಿ ಸರು, ಬಿರಾದರ್ ಸರು, ದೊಡ್ಡಣ್ಣ ಅವರು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಮತ್ತೆ ಸೇರಿ ಒಂದು ಸಿನಿಮಾಗೆ ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಖುಷಿ ಕೊಡ್ತಾ ಇರುವಂಥ ಒಂದು ವಿಚಾರ. ಭಾಳ ಒಳ್ಳೆಯ ಪಾತ್ರವನ್ನು ನಮ್ಮ ಗೌತಮ್ ಬಸವರಾಜ್ ಅವರು ಕೊಟ್ಟಿದ್ದಾರೆ. ನಾನಂತೂ ಇದುವರೆಗೂ ಆ ಪಾತ್ರ ಮಾಡಿಲ್ಲ, ಅಷ್ಟರ ಮಟ್ಟಿಗಂತೂ ನಿಮ್ಮ ಮುಂದೆ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಪ್ರಚಾರ ಬಸವರಾಜ್ ಮೇಲೆ, ಈ ಚಿತ್ರದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಮಹಾಬಂಡಿ ಕಾಳಿ ತಾಯಿಯ ಪಾದಾರವಿಂದಗಳಿಗೆ ಶೀರ್ಷಾಷ್ಟಾಂಗ ಮಾಡ್ತಾ ನಾವು ಇಡೀ ಟೀಮ್. ಗೌತಮ್ ಈ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡಿದ್ದಾರೆ. ಅದು ಯಾವುದೂ ಅಲ್ಲ, ಎಲ್ಲವೂ ಬಹಳ ಬಹಳ ಮುಖ್ಯವಾದ ಪಾತ್ರಗಳು. ಒಂದೊಂದು ಪಾತ್ರಕ್ಕೂ ಅದರ ಹಿಂದಿನ ಕತೆ ಇದೆ, ಒಂದೊಂದು ಪಾತ್ರಕ್ಕೂ ಅದರದೇ ಆದಂಥ ಗಾತ್ರ ಇದೆ, ಒಂದೊಂದು ಪಾತ್ರಕ್ಕೂ ಅದೇ ಅಂತ ಡೈಮೆನ್ಷನ್ ಮಾಡಿದ್ದಾರೆ. ಗೌತಮ್ಗೆ ಈ ಥರದ ಒಂದು ಸಬ್ಜೆಕ್ಟ್ ಹೆಂಗೆ ಅವ್ರಿಗೆ ಬಂತು ತಲೆಗೆ ಅನ್ನೋದೇ ನಮಗೆ ಭಾಳ ಆಶ್ಚರ್ಯ. ಒಂದು ಸತಿ ಕತೆ ಹೇಳಿದಾಗ ಇದನ್ನು ಹೆಂಗೆ ನೆನೆಸ್ಕೊಡ್ರಿ, ಇದನ್ನು ಹೆಂಗೆ ಇದು ಮಾಡಿದ್ರಿ ಅಂತ ಹೇಳಿ. ಯಾಕಂದರೆ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗೂ ನಿರ್ದೇಶಕನಾಗೂ ಯಾರಾದ್ರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ನಮ್ಮದೊಂದು ಫಾರ್ಮುಲಾ ಥರದ ಒಂದು ಇರುತ್ತವೆ. ಒಂದಷ್ಟು ಲವ್ ಸಾಂಗು, ಅದೊಂದು ಏನೋ ಒಂದು ರೊಮ್ಯಾಂಟಿಕ್ ಸಾಂಗು, ಇನ್ನೇನೋ ಸಾಂಗು, ಇನ್ನೇನು ಅದು ಇದು ಫೈಟು, ಇಂಥವೆಲ್ಲ ಇರೋದ್ರ ಜೊತೆಗೆ ಈ ಥರದ ಒಂದು ವಿಶಿಷ್ಟವಾದ ಸಬ್ಜೆಕ್ಟ್ನ ಆರಿಸೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಯಾವುದೇ ಒಬ್ಬ ನಿರ್ದೇಶಕನಿಗೆ. ಅದರಲ್ಲೂ ಇಂತಹ ಮಹಾನ್ ಕಲಾವಿದರನ್ನು ಕೂರಿಸೋದಿದೆಯಲ್ಲ, ಅದೊಂದು ಇನ್ನೊಂದು ಚಾಲೆಂಜ್. ಯಾಕಂದರೆ ಎಲ್ಲರೂ ಕೂಡ ಬ್ಯುಸಿ ಆರ್ಟಿಸ್ಟ್ಗಳು, ಎಲ್ಲರೂ ಕೂಡ ಅವರವರ ಕ್ಷೇತ್ರದಲ್ಲಿ ಅವ್ರು ನಿಜವಾಗ್ಲೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ಬಂದಂಥವ್ರು. ದತ್ತಣ್ಣವರಾಗಲಿ, ನಮ್ಮ ಇವರು, ನಮ್ಗೆ ಯಾವಾಗಲೂ ಇವನು ಜ್ಞಾಪಕ ಬರೋದು, ಈ ನಮ್ಮ ಟಗರು ಪಲ್ಯದಲ್ಲಿ ದಿನಕ್ಕೆ ನಾವು 350 ಮೆಟ್ಲು ಇಳ್ತಾ ಇದ್ವಿ, 350 ಮೆಟ್ಲು ಹತ್ತುತ್ತಾ ಇದ್ವಿ. ನನಗೆ ಗೊತ್ತಿರಲಿಲ್ಲ, ಪರ್ಮಿಷನ್ ಕೊಡ್ಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ. ಸೊ ಅದು ಆಮೇಲೆ ಗೊತ್ತಾಯಿತು, ಇವನು ಒಬ್ಬನೇ ಕಣಪ್ಪ ಅಷ್ಟು ಬೇಗ ಓಡೋಗ್ತಾ ಇತ್ತು ಅವನು. ನೀವು ಅಂದಿಯಲ್ಲಪ್ಪ ರಿಟೈರ್ಡ್, ನಾವು ಯಾರು ಹತ್ತಕ್ಕೆ ಇಳಿಯೋಕ್ಕಾಗ್ತಿರ್ಲಿಲ್ಲ, ಯಾರೆಲ್ಲ ನೀನು ಹತ್ತಕ್ಕಾಗ್ತಿರ್ಲಿಲ್ಲ. ಅವರು ಓಡಿ ಒಂದು 2 ನಿಮಿಷದಲ್ಲಿ ಓಡೋಗ್ಬಿಡೋರು ನಮ್ಮ ಬೀರಾದರವರು. ಆಮೇಲೆ ಶರತ, ರಘು ಬಗ್ಗೆ ಏನು ಹೇಳಿ, ಅವನು ನನಗೆ ದೊಡ್ಡಪ್ಪ, ಅಣ್ಣ ಎಲ್ಲನೂ ಅವನು. ಇವನು ತಬಲಾ ಅಲ್ಲ, ಇವ್ನು ಗೊತ್ತಲ್ಲ ಅದು. ಸೊ ಎಲ್ಲರೂ, ಆಮೇಲೆ ಈ ಎಲ್ಲರೂ ಕೂಡ ಹಾಕೋದಿದೆಯಲ್ಲ, ದೊಡ್ಡ ಚಾಲೆಂಜ್. ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು. ಇನ್ನೊಂದು, ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ, ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ, ಜೀವನವನ್ನು ಸರಿದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ. ಕೆಲವು ಸತಿ ತಪ್ಪು ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ, ಆದರೆ ಮತ್ತೆ ತರೋದು ತಾಯಿ. ನಮ್ಮ ಕಡೆಯಿಂದ ಯಾರು ಲಕ್ಕಿ ಆಗ್ತಾರೋ ನನಗೆ ಗೊತ್ತಿಲ್ಲ. ತಾರಮ್ಮ ಎತ್ತುತ್ತಾರೆ, ಯಾರು ನಂಬರ್ ತೆಗಿತಾರೆ ಟ್ರಾನ್ಸ್ಪರೆಂಟ್ ಆಗಿ ಆ ನಂಬರ್ಗೆ ಗಿಫ್ಟ್ ಬರುತ್ತೆ. ಗಿಫ್ಟ್ ಒಬ್ಬರಿಗೆ
ತುಂಬ ತಡವಾಗಿ ಬಂದೆ, ಯಾಕಂದರೆ ದರ್ಶನಕ್ಕೆ ಹೋಗ್ಬಿಟ್ಟಿದ್ದೆ, ಲೇಟ್ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ. ನಾನು ಡೈರೆಕ್ಟರ್ ಜೊತೆ ತುಂಬ ಇಂಟ್ರಾಕ್ಷನ್ ಕಮ್ಮಿ. ಒಂದು ಸತಿ ಕತೆ ಕಳಿಸಿದ್ರು, ಸೊ ಕತೆ ಓದ್ಬಿಟ್ಟು ಡೈರೆಕ್ಟಾಗಿ ಪೂಜೆಗೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತು ಎಲ್ಲ ಲೆಜೆಂಡ್ಸ್ ಇದ್ದಾರೆ, ನಾವೇನು ಹಿಂದೆ ನಿಂತಿರ್ಬೇಕಷ್ಟೇ. ಅಲ್ಲ, ಒಳ್ಳೆ ಒಳ್ಳೆ ಡೈಲಾಗ್ಗಳನ್ನು ಕೊಡಬೇಕು ರಘು ಅವ್ರಿಗೆ, ನಾಯಿ ಅವ್ರಿಗೆ. 100%. ಅವ್ರೇನು ಮಾರ್ಕಲ್ಲಿದ್ರೆ ಸಾಕು, ಡೈಲಾಗ್ ಶೀಟೇ ಬೇಡ. ಈಗ ನಮ್ಮ ಮೀಡಿಯಾದಲ್ಲಿ ಲೆಕ್ಕ ಹೀರೋಗಳಿದ್ದಾರೆ ಅಂತ ಎಷ್ಟು ಜನ ಅಂತ ಹೇಳಿದ್ರು ಡೈರೆಕ್ಟ್ರು? 9. ಯಾರಪ್ಪ 9? ನೀನಾ? ಅಲ್ಲ, ನಂಬರು ಕಂದ ಇಲ್ಲಪ್ಪ, ಈಗ ನನ್ನ ನಂಬರ್ 9 ಯಾರ ಹತ್ರ ಇದೆ? ನೀನೇ 9.